ನನಗೆ ಮೋಸ ಮಾಡ್ತೀರಾ? ನೀನ್ ಮಾಡಿದ್ ಮಾತ್ರ ಮೋಸ ಅಲ್ವಾ? ಹಾ, ನಿನ್ನ ಆಸೆಗೋಸ್ಕರ ಹೆಣ್ಮಕ್ಳು ಜೀವನದ ಜೊತೆ ಆಟ ಆಡ್ತೀಯಾ? ಹಾ, ಬಿಡೋ. ನನಗೆ ಹೊಡಿತೀಯ ರಾಜಲಕ್ಷ್ಮಿ? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ನಮ್ ತಂಟೆಗೆ ಬಂದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಎಲ್ಲಿಗೆ ಹೋಗ್ತೀರಾ? ನಿಮ್ ಫೋಟೋಸ್ನೆಲ್ಲ ವೈರಲ್ ಮಾಡ್ತೀನಿ. ಆ ಫೋಟೋಸ್ ನಾನು ಡಿಲೀಟ್ ಮಾಡಿದೀನೋ, ನಿನ್ ಫೋನ್ ನೋಡ್ಕೋ. ಅಯ್ಯೋ, ನನಗೆ ಮೋಸ ಮಾಡ್ತೀರಾ? ನಿಮ್ಮನ್ನೊಂದ್ ಕೈ ನೋಡ್ಕೋತೀನಿ. ಅತ್ಗೆ ಸೀನು ಬಂದ. ಸೀನು, ನಿನ್ಗೊಂದು ಸೀನು, ಇವಾಗ ತಾನೇ ನಿಮ್ಮ ಅತ್ತೆ ಮನೆಯಿಂದ ನಿನ್ನ ಗೊಜ್ಜು ಕಳ್ಸಿದ್ದಾರೆ, ಊಟ ಬಿಡಿಸ್ಲೇನೋ? ಸೀನು, ನನಗೆ ಹಸುವಿಲ್ಲ. ಏನ್ ಇಷ್ಟೊಂದು ಕೋಪದಲ್ಲಿದ್ದಾನೆ? ಏನಾಗಿದೆಯೋ ಏನೋ, ಬನ್ನಿ. ಸೀನು, ಬಂದ್ಯಪ್ಪ. ನಿನ್ನ ಅವ್ರ ಜೊತೆಲಿ ಕಳ್ಸಿದಿದ್ರೆ ನನಗೆ ಟೆನ್ಷನ್ ಇರ್ತಿರ್ಲಿಲ್ಲ ಕಣೋ. ಇವರಿಬ್ರು ಬೆಳಗ್ಗೆ ಹೋದವರು, ಇಷ್ಟು ಹೊತ್ತಾದ್ರೂ ಇನ್ನು ಬಂದಿಲ್ಲ ಕಣೋ. ಅಂಗಡಿಗೆ ಹೋಗಿ ಪರ್ಸ್ ತಗೊಂಡ್ ಬರೋದಕ್ಕೆ ಇಷ್ಟು ಹೊತ್ತಾಗುತ್ತೇನೋ? ಆಗಲ್ಲ ಅಲ್ವಾ? ಆದ್ಯನಿಗೆ ಫೋನ್ ಮಾಡ್ದೆ, ಫೋನ್ ಕೂಡ ಎತ್ಕೊಳ್ತಿಲ್ಲ ಅವಳು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏನೋ ತಪ್ಪಾಗ್ಬಿಡುತ್ತೆ ಅನ್ನೋ ಭಯ ನಿಮಗಿದೆ ಹೊರತು ಅವ್ರಿಗೊಂಚೂರು ಇಲ್ಲ ಅತ್ತೆ. ಅಲ್ಲಿ ಬಾಯ್ ಫ್ರೆಂಡ್ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಏನು ಬಾಯ್ ಫ್ರೆಂಡಾ? ಏನ್ ಹೇಳ್ತಿದೀಯ ಸೀನು ನೀನು? ಅಯ್ಯೋ, ಇಬ್ರು ಬಾಯ್ ಫ್ರೆಂಡ್ ನ ನೋಡೋದಕ್ಕೆ ಹೋಗಿದಾರ? ಅಷ್ಟೇ ಅಲ್ಲ ಅತ್ತೆ, ಆ ಪ್ರಭಾಸ್ ಇದಾನಲ್ಲ, ಕಳ್ಳನ್ ಮಗ ಪ್ರಭಾಸ್, ಅದೇ ಆ ನನ್ನ ಫ್ರೆಂಡು. ಆ ಪ್ರಭಾಸು ಮತ್ತೆ ಆದ್ಯ ಒಬ್ರನ್ನೊಬ್ರು ಟಚ್ ಮಾಡ್ಕೊಂಡು ಫೋನಲ್ಲಿ ಫೋಟೋ ತೆಗಿತಿದ್ರು. ಅಯ್ಯೋ, ಇದನ್ನೆಲ್ಲ ನನ್ನ ಕಣ್ಣಾರೆ ನಾನೇ ನೋಡ್ದೆ. ನಾನ್ ನೋಡದೆ ಇರೋದು ಇನ್ನು ಏನೇನಿದೆಯೋ ಅಂತ ನನಗೆ ಗೊತ್ತಿಲ್ಲ. ಮತ್ತೆ ರಾಜಲಕ್ಷ್ಮಿ ಕಳ್ಳಿ ಎಲ್ಲಿರ್ತಾಳೋ, ಅಸಿಸ್ಟೆಂಟು ಅಲ್ಲೇ ಇರ್ತಾಳಲ್ವಾ, ಅವಳು ಅಲ್ಲೇ ಇದ್ಲು. ಏನ್ ಸೀನು, ನೀನ್ ಹೇಳ್ತಿರೋದು ನಿಜನಾ? ರಾಜಲಕ್ಷ್ಮಿಗೆ ಮೊಬೈಲ್ ಫೋನ್ ಯೂಸ್ ಮಾಡಕ್ಕೆ ಬರಲ್ಲ. ಹಾಗೆ ಕನ್ಕೋಬೇಕು ಶಿವರಾಜು. ಮನೆಗೆ ಇಂಟರ್ನೆಟ್ ಬಂದಿದೆಯಲ್ವಾ, ಪ್ರಪಂಚ ಎಲ್ಲ ಅಂಗೈಯಲ್ಲೇ ಇರೋ ಆಗಿದೆಯಲ್ವಾ? ಇಲ್ಲ ಇಲ್ಲ, ಆದ್ಯನು ರಾಜಿನು ಅಂತ ಕೆಲಸ ಮಾಡೋರಲ್ಲ ಕಣೋ. ಸೀನು, ನೀನ್ ಸರಿಯಾಗಿ ನೋಡಿದ್ಯೇನೋ? ಸೀನು ಯಾವತ್ತೂ ಸುಳ್ಳು ಹೇಳಲ್ಲ. ನೀನ್ ಹೇಳೋ ಸೀನು, ಏನ್ ನಡೀತು? ಅದೇ ಅವರಿಬ್ರು ಫೋನಲ್ಲಿ ಫೋಟೋಗಳು ತಗೋತಿದ್ರು. ರಾಜಲಕ್ಷ್ಮಿ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡಿದ್ಲು. ಗೊತ್ತಿರೋರು ಯಾರಾದ್ರೂ ನೋಡ್ಬಿಡ್ತಾರೇನೋ ಅಥವಾ ಮನೆಯವ್ರು ಯಾರಾದ್ರೂ ಬಂದ್ಬಿಡ್ತಾರೇನೋ ಅಂತ ರಾಜಲಕ್ಷ್ಮಿ ಅಲ್ಲೇ ಕಾವಲ್ ಕಾಯ್ತಿದ್ದನ್ನ ನೋಡ್ದೆ ಅಜ್ಜಿ. ಇದನ್ನೆಲ್ಲ ನೋಡಿದ್ರು ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಒಂದ್ ವೇಳೆ ಹೇಳ್ದೆ ಇದ್ರೆ ನಾನ್ ತಪ್ಪಿತಸ್ಥ ಆಗ್ಬೇಕಾಗತ್ತೆ. ಇದೆಲ್ಲ ನನ್ನ ಮಗನ ಗೊತ್ತಾದ್ರೆ ಅವನ್ ಸಹಿಸ್ಕೊಳ್ಳಲ್ಲ. ಗೊತ್ತಿತ್ತು, ಒಂದಲ್ಲ ಒಂದಿನ ಇಂಥ ಕೆಲಸ ಅವಳು ಮಾಡ್ತಾಳೆ ಅಂತ ನನಗೆ ಗೊತ್ತಿತ್ತು. ಅವಳು ಹಾಳಾಗದಲ್ದೆ ರಾಜಲಕ್ಷ್ಮಿನೂ ಹಾಳು ಮಾಡ್ತಿದ್ದಾಳೆ. ಅದೇನ್ ಮಾತು ಅಂತ ಆಡ್ತಾ ಇದೀಯೇ? ನಮ್ ರಾಜಲಕ್ಷ್ಮಿ ಬಂಗಾರ ಇದ್ದಾಗೆ ಅಲ್ವಾ? ಹಾ,
ಬಂಗಾರ ಕೂಡ ಪಾದರಸ ಹಾಗಿದ್ರೆ ತಕ್ಷಣ ಕರಗ್ಬಿಡತ್ತೆ. ಈ ವಿಷಯ ಅಣ್ಣಂಗೆ ಗೊತ್ತಾದ್ರೆ ಅಯ್ಯಯ್ಯೋ, ಇನ್ನೇನಾದ್ರೂ ಇದ್ಯಾ? ಊಹಿಸ್ಕೊಂಡ್ರೆ ಭಯ ಆಗ್ತಿದೆ. ಇಷ್ಟೆಲ್ಲ ಆದ್ರೂ ಸುಮ್ಮನೆ ನಿಂತಿದ್ಯಲ್ಲ ಅತ್ಗೆ. ಇದ್ರಲ್ಲಿ ಆದ್ಯಂದೇನು ತಪ್ಪಿಲ್ಲ ಅಂತಾನೆ ಅನ್ಕೋತಾ ಇದ್ಯಾ? ಹಸು ಹುಲ್ ತಿಂದ ಮೇಲೆ ಕರು ತಿಂದೇ ಇರತ್ತಾ ಅನ್ನೋ ಹಾಗೆ ತಾಯಿಗೆ ತಕ್ಕ ಮಗಳವಳು. ಪದ್ಮ, ನೀ ಅನಾವಶ್ಯಕವಾಗಿ ಸಂಧ್ಯನ ಅಪಾರ್ಥ ಮಾಡ್ಕೊಳ್ತಿದೀಯ. ನೀನ್ ಏನ್ ಮಾತಾಡ್ತಿದ್ಯಾ ಜಾನಕಿ? ನೀನ್ ಮದ್ವೆ ಸಮಯದಲ್ಲಿ ನಡೆದಿರೋ ಘಟನೆಯಿಂದ ಸಂಧ್ಯಾ ಮತ್ತೆ ನಿಮ್ ಜೀವನದಲ್ಲಿ ಬರಬಾರ್ದು ಅಂತ ನಿಮ್ಮಪ್ಪ ಹೇಳಿದ್ರು. ನೀನು ಗೊತ್ತಿದ್ರು ಅವಳ ಮಗಳನ್ನ ಕರ್ಕೊಂಬಂದು ಇಲ್ಲಿಟ್ಟಿದ್ಯಾ. ಅವಳು ನಮ್ಮನ್ನ ನೋಡಿ ಏನಾದ್ರೂ ಕಲ್ತ್ಕೊಂಡಿದ್ದಾಳಾ? ಇಲ್ಲ ತಾನೆ. ಬದ್ಲಿಗೆ ನನ್ನ ಮೊಮ್ಮಗಳ ವ್ಯಕ್ತಿತ್ವಕ್ಕೆ ಧಕ್ಕೆ ತರೋ ಅಂತ ಕೆಲಸ ಮಾಡ್ತಿದ್ದಾಳೆ. ಊರಲ್ಲಿರೋ ಹುಡುಗರ ಜೊತೆ ವಯಸ್ಸಿಗೆ ಬಂದಿರೋ ಹುಡುಗಿ ಶರ್ಟು ಪ್ಯಾಂಟು ಹಾಕೊಂಡು ತಿರ್ಗೋದು ಸರಿನಾ ಹೇಳು? 25 ವರ್ಷ ಆದ್ರೂ ನೀನ್ ಸೆರಿಗಿಡ್ಕೊಂಡು ಓಡಾಡೋ ರಾಜಲಕ್ಷ್ಮಿ ಈ ಆದ್ಯನ್ ಜೊತೆ ಕೆಟ್ಟ ಸವಾಸ ಮಾಡಿ ಫೋನ್ ಉಪಯೋಗಿಸೋ ಮಟ್ಟಕ್ಕೆ ಬಂದಿದ್ದಾಳೆ. ಮೊದ್ಲಿಂದಾನೂ ನನ್ ಮಗ ಹೇಳ್ತಾನೆ ಇದ್ದಾನೆ, ಹೆಣ್ಮಕ್ಳು ಜೀವನ ಹಾಳಾಗೋದಿಕ್ಕೆ ಒಂದ್ ಸೆಲ್ ಫೋನ್ ಸಾಕು ಅಂತ. ಕೇಳಿದ್ಯಾ? ಇಲ್ಲ. ಈಗ ನಮ್ಮನೆ ಮರ್ಯಾದೆ ಬೀದಿಗೆ ಬಂದಿದೆ. ಆದ್ಯ, ನನ್ಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ. ಎಷ್ಟು ಗೋಳು ಹೇಳ್ಕೊಂಡ ನನ್ನ. ಅವನ್ಗೆ ನಾನು ಚಪ್ಲಿನಲ್ಲಿ ಹೊಡೆದೆ. ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಮಾತಲ್ಲಿ ಹೇಳೋದಕ್ಕೂ ಆಗ್ತಿಲ್ಲ. ನೀನೇನ್ ಕಮ್ಮಿನಾ? ನೀನೊನ್ನ ಹೊಡಿತಿದ್ರೆ ನಾನ್ ಕೂಡ ಶಾಕ್ ಆದೆ. ಹೌದು, ಇದ್ದಕ್ಕಿದ್ದಾಗೆ ನಿನಗೆ ಅಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು? ಅವನು ನಿಂಗೇನಾದ್ರೂ ಮಾಡ್ತಾನೇನೋ ಅಂತ ನನ್ಗೆ ತುಂಬಾ ಭಯ ಆಯ್ತು. ಒಟ್ನಲ್ಲಿ ಝಾನ್ಸಿ ರಾಣಿ ತರ ಬಂದು ನನ್ನ ಕಾಪಾಡ್ದೆ ಅಂತಾಯ್ತು. ಕತ್ತಿ ಒಂದ್ ಕಡಿಮೆ ಆಗಿತ್ತು ನೋಡು. ಕತ್ತಿ ಒಂದಿದ್ರೆ ಅವನ್ನ ಸಾಯಿಸೇ ಬಿಡ್ತಿದ್ದೆ. ನಾನ್ ನಿನ್ನನ್ ಕಾಪಾಡೋದಲ್ಲ, ನೀನೇ ನನ್ನನ್ನ ದೊಡ್ಡ ಪ್ರಾಬ್ಲಮ್ ಇಂದ ಕಾಪಾಡಿದ್ಯಾ. ಈ ವಿಷಯ ನಿನಗ್ ಮುಂಚೆನೆ ಹೇಳಿದಿದ್ರೆ ನನಗ್ ತೊಂದ್ರೆನೇ ಆಗ್ತಿರ್ಲಿಲ್ಲ ಅನ್ಸತ್ತೆ. ಸರಿ ಬಿಟ್ಟಾಕು, ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ, ಇವಾಗ ಫುಲ್ ಚಿಲ್ ಮಾಡೋಣ. ಏನಾಯ್ತು? ಯಾಕೆ ಅಳ್ತಿದ್ಯಾ? ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತು ತಾನೆ? ಆದ್ಯ, ಇದು ಕಣ್ಣೀರಲ್ಲ ಆದ್ಯ. ಹೌದು, ಇದು ಆನಂದ ಬಾಷ್ಪ ಅಲ್ವಾ? ಇವಾಗ ನಮಗ್ ಯಾವ ಟೆನ್ಷನ್ ಇಲ್ಲ, ಖುಷಿಯಾಗಿದ್ದೀವಲ್ಲ, ಫುಲ್ ಡೇ ಎಂಜಾಯ್ ಮಾಡೋಣ. ಅಯ್ಯೋ, ಈಗಾಗ್ಲೇ ತುಂಬಾ ತಡ ಆಗೋಗಿದೆ. ನಾವ್ ತುಂಬಾ ಕಡೆ ಓಡಾಡಿದೀವಿ. ಮನೇಲಿ ಅಮ್ಮ ನಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಸರಿ ಸರಿ, ಮತ್ತೆ ಟೈಮ್ ಸಿಕ್ಕಾಗ ಬರೋಣ. ಆದ್ರೆ ನಿನ್ ಧೈರ್ಯಕ್ ಮಾತ್ರ ಹ್ಯಾಟ್ಸ್ ಆಫ್. ಬಾ. ಇನ್ನು ಸಾಕತ್ಗೆ. ಇಷ್ಟು ದಿನ ಈ ಮನೆ ದೊಡ್ಡ ಸೊಸೆ ನೋವು ಪಡಬಾರ್ದು ಅಂತ ನಮ್ಮಮ್ಮ ನೀನು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡೇ ಬಂದ್ಲು. ನೀನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಕೊಂಡೇ ಬಂದ್ಲು. ಅಣ್ಣನ ಹತ್ರನೂ ನಿನ್ ಪರನೇ ವಹಿಸ್ಕೊಂಡ್ಲು. ಹೀಗೆ ನಡೀತಾ ಇದ್ರೆ ನೀನು ಮಾಡೋ ತಪ್ಪುಗಳಿಂದ ಈ ಮನೆಗೆ ಬೆಂಕಿ ಬೀಳೋದು ಗ್ಯಾರಂಟಿ. ಏನೋ ನಡೆದಿರೋ ಹಾಗೆ ಅನ್ನಿಸ್ತಿದೆ ರಾಜಲಕ್ಷ್ಮಿ. ನನಗೂ ಯಾಕೋ ಹಾಗೆ ಅನ್ನಿಸ್ತಾ ಇದೆ ಆದ್ಯ. ನನ್ ಮಗನ್ಗೆ ಈ ವಿಷಯ ಗೊತ್ತಾಗೋಕ್ಕೂ ಮುಂಚೆ ಆದ್ಯನ ಈ ಮನೆಯಿಂದ ಕಳಿಸು. ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ನಾನ್ ನಿಮ್ಮನ್ನೇ ಕೇಳ್ತಿರೋದು, ಎಲ್ಲಿಗೆ ಹೋಗಿದ್ರಿ?
ಅಂದ್ರೆ ಸೀನು ಮಾವ ಅಲ್ಲಿ ಬಂದಿದ್ದ ಅಲ್ವಾ, ಅವನೆಲ್ಲ ನೋಡೇ ಇದ್ದಾನೆ, ಮನೇಲೆಲ್ಲ ಹೇಳ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನು ಕೇಳ್ತಿರೋದು ನಿಮ್ಮನ್ನೇ. ಮಾತಾಡಿ. ನನ್ ಪರ್ಸ್ ಕಳ್ದೋಗಿತ್ತು, ಅದಕ್ಕೆ ತಗೊಂಡ್ ಬರಕ್ ಹೋಗಿದ್ವಿ. ಮತ್ತೆ ಈ ಪರ್ಸ್ ಎಲ್ಲಿಂದ ಬಂತು? ಸುಳ್ಳು ಹೇಳುದನ್ನ ಎಲ್ಲಿ ಕಲ್ತ್ಕೊಂಡೆ ಆದ್ಯ? ನೀವು ಮಾಡಿದ್ದನ್ನೆಲ್ಲ ಸೀನು ಕಣ್ಣಾರೆ ನೋಡಿದಾನೆ. ಆದ್ಯ, ಕೇಳ್ತಿರೋದು ನಿನ್ನೆ. ಒಬ್ಬ ಹುಡುಗನ್ ಜೊತೆ ತುಂಬಾ ಹತ್ರವಾಗಿ ಮಾತಾಡೋದು, ಯಾರಿಗೂ ಹೇಳ್ದೆ ಕದ್ದು ಮುಚ್ಚಿ ಹೋಗಿ ಮಾತಾಡೋದು, ಯಾರು ಓಡಾಡದೆ ಇರೋ ಜಾಗಕ್ಕೆ ಹೋಗಿ ಭೇಟಿ ಮಾಡೋದು, ಎಲ್ಲ ಸೀನು ನೋಡ್ಕೊಂಡ್ ಬಂದ್ ಹೇಳ್ದ. ಹೌದು, ತಿರುಗ್ತಾ ಇದ್ದೀನಿ. ಅವನ ಹೆಸರು ಪ್ರಭಾಸ್. ಎಲ್ಲ ಗೊತ್ತಿದ್ರು ಕೂಡ ಯಾಕೆ ಕೇಳ್ತಾ ಇದ್ದೀರಾ? ಯಾವ್ದಾದ್ರು ಹುಡುಗನ್ ಜೊತೆ ಮಾತಾಡೋದು ತಪ್ಪ? ಹೊರಗಡೆ ಹೋಗೋದು ತಪ್ಪ? ಯಾಕೆ ಈ ವಿಷಯನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡು ನೋಡ್ತಾ ಇದ್ದೀರಾ? ಏಯ್, ಮನೇಲಿ ಸುಳ್ಳು ಹೇಳಿ ಹೊರಗಡೆ ಹೋಗಿದ್ದು ಅಲ್ದೆ ಇದೆಲ್ಲ ತಪ್ಪ ಅಂತ ಕೇಳ್ತಿದ್ಯಾ? ಸ್ವಲ್ಪ ಆದ್ರೂ ನಾಚಿಕೆ ಇದೆಯಾ? ಇಂಥ ಬಟ್ಟೆ ಹಾಕೊಂಡು ಕೂದಲೆಲ್ಲ ಬಿಟ್ಕೊಂಡು ದೆವ್ವ ತರ ತಿರುಗ್ತಿದ್ಯಾ? ತಪ್ಪು ಸರಿ ಅನ್ನೋದು ನಿನಗೇನೆ ಗೊತ್ತು. ಏನ್ ಮಾತಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಈ ಪ್ರಪಂಚ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನೋದು ಗೊತ್ತಾ ನಿಮ್ಗೆ? ಹುಡುಗ ಹುಡುಗಿ ಒಟ್ಟಿಗೆ ಓದ್ತಿದ್ದಾರೆ, ಒಂದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇಷ್ಟು ಚಿಕ್ಕ ವಿಷಯನ ಯಾಕೆ ಇಷ್ಟು ದೊಡ್ಡದು ಮಾಡ್ತಿದ್ದೀರಾ? ಏನು ಇದು ಇದು ಚಿಕ್ಕ ವಿಷಯನಾ? ವಿವೇಚನೆ ಜ್ಞಾನ ಇಲ್ದಿರೋ ನಿನ್ಗೆ ಇದು ಚಿಕ್ಕ ವಿಷಯನೇ ಇರ್ಬೋದು, ಆದ್ರೆ ನಮಗ್ ಮಾತ್ರ ಇದು ದೊಡ್ಡ ವಿಷಯನೇ. ನಮ್ಮನೆ ಹುಡುಗಿನ ಕಣ್ ತಪ್ಸಿ ಹೊರಗಡೆ ಕರ್ಕೊಂಡು ಹೋಗೋದು, ಹುಡುಗರನ್ನ ಭೇಟಿ ಮಾಡೋದು ಮಾಡಬಾರ್ದು. ಜಾನಕಿ, ಇಂಥ ಬುದ್ಧಿ ಇಲ್ದಿರೋ ಹುಡುಗಿನ ಮನೆ ಕರ್ಕೊಂಡು ಬಂದಿರೋದು ನೀನು. ಇವಳಿವಾಗ ನಮ್ಮನೆ ಹೆಣ್ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಹಾಳು ಮಾಡ್ತಿದ್ದಾಳೆ. ದೊಡ್ಡವರು ಅನ್ನೋ ಭಯ ಭಕ್ತಿ ಇಲ್ದೆ ಹೇಗ್ ಮಾತಾಡ್ತಿದ್ದಾಳೆ ನೋಡು. ಇಂಥವಳನ್ನ ಕರ್ಕೊಂಡು ಬಂದು ನನ್ನ ತಲೆ ಮೇಲೆ ಇಟ್ಟಿದ್ಯಾ? ಜಾನಕಿ ಅಕ್ಕನ್ ತಲೆ ಎತ್ತೋ ಹಾಗೆ ಮಾಡ್ತಾಳೆ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ಏನಿವಾಗ ನಾನೊಬ್ಬ ಹುಡುಗನ್ ಜೊತೆ ಮಾತಾಡಿದ ತಕ್ಷಣ ಈ ಮನೆ ಮರ್ಯಾದೆ ಹೋಗ್ಬಿಡತ್ತಾ? ಮನೆಯಿಂದ ಒಂದ್ ಹುಡುಗಿ ಹೊರಗೆ ಹೋಗಿ ಹುಡುಗರ ಜೊತೆ ಮಾತಾಡ್ಬಿಟ್ರೆ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತನಾ? ನಮ್ಮೂರಲ್ಲಿ ಮರ್ಯಾದೆ ಕಾಪಾಡ್ಕೋಬೇಕು ಅಂದ್ರೆ ಹಾಕೊಳ್ಳೋ ಬಟ್ಟೆಯಿಂದ ಹಿಡಿದು ಕಾಲ್ ಗೆಜ್ಜೆವರೆಗೂ ಸಾಂಪ್ರದಾಯಿಕವಾಗಿರ್ಬೇಕು. ಇದೆಲ್ಲ ಬಿಟ್ಟು ಹೇಗ್ ಬೇಕೋ ಹಾಗೆ ಬದುಕಕ್ಕಾಗಲ್ಲ. ಹೊರಗಿನ ಪ್ರಪಂಚದ ವಿಷಯ ನಮಗ್ ಬೇಕಾಗಿಲ್ಲ. ಈ ಊರಿಗೆ ಈ ಮನೆಗೆ ಬಂದ್ರೆ ಹೀಗೆ ಬದುಕಬೇಕು. ಬಿಟ್ಬಿಡಮ್ಮ. ಅಷ್ಟಕ್ಕೂ ಈ ಹುಡುಗಿಗೆ ಸ್ವಲ್ಪನೂ ನಾಚಿಕೆ ಅನ್ನೋದೇ ಇಲ್ಲ. ತಪ್ಪು ಮಾಡಿದ್ರು ಕೂಡ ಇಷ್ಟು ಜನಗಳ ಮುಂದೆ ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದಾಳೆ ನೋಡು. ನಿಮಗೆಲ್ಲ ಸುಳ್ಳು ಹೇಳಿ ನಾನು ಹೊರಗಡೆ ಹೋಗಿದ್ ವಿಷಯ ನಿಜಾನೇ. ಒಂದ್ ಹುಡುಗನ್ ಜೊತೆ ಹೋಗಿ ಮಾತಾಡ್ದೆ ಅನ್ನೋದು ನಿಜಾನೇ. ಆದ್ರೆ ಈ ಮನೆ ಮರ್ಯಾದೆ ಹೋಗುವಂತ ಕೆಲ್ಸನ ನಾನ್ ಏನು ಮಾಡಿಲ್ಲ. ಆದ್ಯ, ನೀನೇನ್ ಮಾತಾಡ್ತಿದ್ಯಾ? ನಿನ್ಗೆ ಅರ್ಥ ಆಗ್ತಿದ್ಯಾ? ಬಾಯ್ ಮುಚ್ಕೊಂಡು ರೂಮ್ಗೆ ಹೋಗು. ಹೋಗು. ನಾನ್ ಯಾಕೆ ಹೋಗ್ಬೇಕು? ನಾನ್ ಯಾವ ತಪ್ಪನ್ನು ಮಾಡಿಲ್ಲ. ಈ ರೀತಿ ಆರೋಪ ಹೊರಿಸ್ತಿದ್ರು ಸುಮ್ನೆ ಕೂತ್ಕೊಳ್ಳಕ್ಕೆ ನಾನೇನ್ ರಾಜಲಕ್ಷ್ಮಿ ಅಲ್ಲ. ನಾನ್ ಯಾವ ತಪ್ಪನ್ನು ಮಾಡಿಲ್ಲ. ಯಾವ ತಪ್ಪು ಮಾಡಿಲ್ವಾ? ಗುರ್ತು ಪರಿಚಯ ಇಲ್ದೇ ಇರೋ ಜೊತೆ ಫೋಟೋ ತಗೊಳ್ಳೋದು ತಪ್ಪಲ್ವಾ? ಆ
ಅಷ್ಟೇ ಬಿಡು. ಇಷ್ಟಪಟ್ಟು ಹುಡುಗನ್ ಜೊತೆ ಮದ್ವೆಗ್ ಮುಂಚೆನೆ ಸಂಸಾರ ಮಾಡಿ ಅಪ್ಪ ಅಮ್ಮನ್ಗೂ ಹೇಳ್ದೆ ಮದ್ವೆ ಮಾಡ್ಕೊಂಡು ಅಮೆರಿಕಾದಲ್ಲಿ ಹುಟ್ಟಿದೋಳೆ ಕಣೆ ನೀನು. ನಿನಗಿದೆಲ್ಲ ತಪ್ಪು ಅಂತ ಹೇಗನ್ಸತ್ತೆ? ಇವತ್ತು ಫೋಟೋ ತಗೊಂಡಿದ್ದಕ್ಕೆ ನಿನ್ ದೊಡ್ಡಮ್ಮ ಏನು ಹೇಳಿಲ್ಲ ಅಂತ ನಾಳೆ ರೂಮಿಗೆ ಕರ್ಕೊಂಡ್ ಬರ್ತೀಯಾ? ಮಾತಾಡೋದಕ್ಕೂ ಮುಂಚೆ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ. ನಾಲ್ಗೆ ಇದೆ ಅಂತ ಏನೇನೋ ಮಾತಾಡೋದಲ್ಲ, ಅದು ದೊಡ್ಡ ಸ್ಕಿನೋ ಅನ್ಸ್ಕೊಳ್ಳಲ್ಲ. ಆದ್ಯ ಏನಾಯ್ತು? ಯಾಕಿಷ್ಟು ಜೋರಾಗಿ ಕಿರಿಸ್ತಾ ಇದ್ದೀರಾ? ಏನಿಲ್ಲ ಕಣೋ, ಚಿಕ್ಕ ವಿಷಯನೇ. ಏನೂ ಇಲ್ಲ, ನೀನು ಒಳಗೆ ಹೋಗು. ಅಣ್ಣ, ಇದು ಚಿಕ್ಕ ವಿಷಯ ಅಲ್ಲ ಅಣ್ಣ. ನಮ್ಮ ಕುಟುಂಬಕ್ಕೆ, ನಮ್ಮ ಮರ್ಯಾದೆಗೆ ಸಂಬಂಧಪಟ್ಟಿರೋ ವಿಷಯ. ಏನಾಯ್ತು? ಏನಾಯ್ತು ಅಂತ ಹೇಳು ಪದ್ಮ. ನಮ್ಮೂರಿನ ಹುಡುಗ ಪ್ರಭಾಸ್ ಜೊತೆಗೆ ಈ ಆದ್ಯ ಭಯ ಭಕ್ತಿ ಇಲ್ದೆ ನಾಚಿಕೆ ಬಿಟ್ಟು ಊರೆಲ್ಲ ಸುತ್ತುತ್ತಿದ್ದಾಳೆ. ಅವನು ನಮ್ಮ ಮನೆಗೆ ಬರಬಾರ್ದು ಅಂತ ನಾನು ಹೇಳಿದ್ದೆ ತಾನೆ. ಅವನ್ ಬಂದಿಲ್ಲ, ಇವಳೇ ಹೋಗಿರೋದು. ಹೋಗೋದು ಹೋದ್ಲು, ಒಬ್ಳೇ ಹೋಗ್ಲಿಲ್ಲ ಅಣ್ಣ. ಅವಳ ಜೊತೆಗೆ ರಾಜಲಕ್ಷ್ಮಿನೂ ಕೂಡ ಕರ್ಕೊಂಡು ಹೋಗಿದ್ಲು. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಮಕ್ಳನ್ನ ಗಮನಿಸ್ಬೇಕಾಗಿರೋ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಈ ಆದ್ಯ ಪರ್ಸ್ ಕಳ್ದೋಗಿದೆ ಅಂತ ಸುಳ್ಳು ಹೇಳಿ ಹೋಗಿದ್ದಾಳೆ ಭಾವನವ್ರೆ. ಪ್ರಯತ್ನ ಅಲ್ಲಿವರೆಗೂ ಬಂದಿದೆ ಅಂತಾಯ್ತು. ತಾಯಿಗೆ ತಕ್ಕಂತೆ ಮಗಳು. ಯಾಕೆ ಪ್ರತಿ ಸಲ ಮಧ್ಯದಲ್ಲಿ ನಮ್ಮಮ್ಮನ ವಿಷಯ ನಡೀತಾ ಇದ್ದೀರಾ? ಇನ್ನೊಂದ್ಸಲ ನಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸುಮ್ಮನಿರು. ನಿಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನೀನ್ ಸುಮ್ಮನೆ ಇರಲ್ಲ. ಅದು ನಿನ್ ಸ್ವಂತ ವಿಷಯ. ಮತ್ ಹಾಗೆ ಹುಡುಗನ್ ಜೊತೆ ಮಾತಾಡೋದು ಕೂಡ ಅದು ನಿನ್ ಸ್ವಂತ ವಿಷಯ ಅಂತಾನೆ ಅನ್ಕೊಳ್ಳೋಣ. ನಿನ್ನ ಸ್ವಂತ ವಿಷಯಕ್ಕೆ ಈ ಮನೆ ಮಗಳು ರಾಜಲಕ್ಷ್ಮಿನ ಕರ್ಕೊಂಡು ಹೋಗೋ ಹಕ್ಕು ನಿನಗೆ ಯಾರು ಕೊಟ್ರು? ಅತ್ತೆ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ? ನೀನ್ ಸುಮ್ಮನೆ ಇರೋ ರಾಜಲಕ್ಷ್ಮಿ. ಆಕ್ಚುಲಿ ಮನೇಲಿ ನನಗೆ ಬೋರ್ ಆಗ್ತಿತ್ತು. ನಾನು ಇಂಟರ್ನೆಟ್ ಯೂಸ್ ಮಾಡುವಾಗ ಪ್ರಭಾಸ್ ಫ್ರೆಂಡ್ ಆದ. ಫ್ರೆಂಡ್ಶಿಪ್ ಅನ್ಕೊಂಡು ನಾನು ಮೂವ್ ಆದೆ. ಅದ್ ನಿಮಗ್ ತಪ್ಪನ್ಸಿದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಿಂತ್ಕೋ.